ಬೇರೊಂದು ಅನಿವಾರ್ಯವಾಗಿ ಹೋಗಲಿಕ್ಕಿದ್ದಾರೆ. ಅವರಿಗೆ ಇವಾಗಲೇ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಮುಂದಕ್ಕೆ ಇವತ್ತಿನ ಪ್ರಧಾನ ಕಾರ್ಯಕ್ರಮವಾದಂಥ ಯಕ್ಷನಾದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಪದ್ಯಾಣ ಶಂಕರನಾರಾಯಣ ಭಟ್ ಅವರು ಇವತ್ತು ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ನಮ್ಮೆಲ್ಲರ ಆಸೆಯಂತೆ ಪದ್ಯಾಣ ಶಂಕರನಾರಾಯಣ ಭಟ್ ಅವರ ಶ್ರೀಮತಿಯು ಕೂಡ ವೇದಿಕೆಗೆ ಬರಬೇಕು, ಅವರೊಂದಿಗೆ ಪೀಠವನ್ನು ಅಲಂಕರಿಸಬೇಕು. ಪದ್ಯಾಣ ಶಂಕರನಾರಾಯಣ ಭಟ್ ಅವರನ್ನು ಪೀಠಕ್ಕೆ ಅವಿನಾಶ್ ಭಾಯಿ ಪಡಿತಾರೆ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಅವರ ಶ್ರೀಮತಿಯವರು ಕೂಡ ವೇದಿಕೆಗೆ ಬರಬೇಕು. ಸನ್ಮಾನಿತರ ಕುರಿತಾಗಿ ಅಭಿನಂದನಾ ನುಡಿಯನ್ನು ಖ್ಯಾತ ಯಕ್ಷಗಾನ ಕಲಾವಿದರು ಅರ್ಥಧಾರಿಗಳಾದಂಥ ಶ್ರೀಯುತ ವಾಸುದೇವ ರಂಗಭಟ್ ಅವರು ಅಭಿನಂದನಾ ನುಡಿಯನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೀರ್ತಿಶೇಷರಾದಂತಹ ಲೀಲಾವತಿ ಅಮ್ಮನ ಸ್ಮರಣೆಗಳ ಮುಂಭಾಗದಲ್ಲಿ ನಮಿಸ್ತಾ, ಆಲಂಗಾರು ಮಹಾಲಿಂಗೇಶ್ವರ ಮಹಾಗಣಪತಿಯ ಸನ್ನಿಧಾನದಲ್ಲಿ ಆರಾಧ್ಯ ಮೂರ್ತಿಗಳಿಗೆ ವಂದಿಸ್ತಾ, ಪೂಜ್ಯ ಆಸರಣ್ಣರಿಗೆ ಅಭಿವಾದನ ಸಲ್ಲಿಸ್ತಾ, ಜೋಶಿಯವರು, ಸಾಮರು, ಬೈಪಡಿತಾಯರು ಅವರೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ, ಇಂದು ಅಭಿವಂದ್ಯರಾಗಿ ಸನ್ಮಾನ್ಯರೆನಿಸಿ ನಮ್ಮ ಮುಂದೆ ವಿರಾಜಿತರಾದ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಹಾಗೂ ಶ್ರೀ ವನಜಾಕ್ಷಿ ಭಟ್ ಈ ದಂಪತಿಗಳಿಗೆ ಅಭಿವಾದನೆಗಳನ್ನು ಸಲ್ಲಿಸ್ತಾ, ಅಭಿನಂದನೆಯ ಸಲುವಾಗಿ 4 ಮಾತುಗಳು. ಒಂದು ಯೋಗ ಅಂತ ಭಾವಿಸ್ತೇನೆ ಇದನ್ನು. ಯಾಕೆ ಅಂದರೆ ಶ್ರೀಹರಿಲೀಲಾ ಎಂಬ ಹೆಸರಿನಲ್ಲಿ ಸಮಾವೇಶಿತವಾದ ಬೈಪಡಿತಾಯ ದಂಪತಿಗಳ ಶಿಷ್ಯವರ್ಗ ಆಯೋಜಿಸ್ತಾ ಬಂದಂತಹ ಈ ಕಾರ್ಯಕ್ರಮ 5ನೇ ವರ್ಷವನ್ನು ಕಾಣ್ತಾ, ಈ ನಾದಲೀಲಾ ಪ್ರಶಸ್ತಿ ಪದ್ಯಾಣ ಶಂಕರನಾರಾಯಣ ಭಟ್ರಿಗೆ ಸಿಗುವಾಗ ಅವರ ಕುರಿತಾಗಿ 4 ಮಾತುಗಳನ್ನು ಆಡುವಂತಹ ಸುಯೋಗ. ಅದರಲ್ಲೂ ಲೀಲಾವತಿ ಬೈಪಡಿತಾಯರು ನನಗೆ ಹೆಮ್ಮೆ ಪರ್ಸನಲ್ ಆಗಿ. ಯಾಕೆ ಅಂದರೆ ಅವರು ಮೂಲಭೂತವಾಗಿ ಮಧೂರಿನ ಪಡುಕಕ್ಕೆ ಪಾಡಿಯವರು. ನಾವು ಯಾವಾಗಲೂ ನಮ್ಮ ಹೆಸರಿನ ಮುಂಭಾಗದಲ್ಲಿ ಊರಿನ ಹೆಸರು ಮಧೂರು ಅಂತ ಸೇರಿಸುವಾಗ ಮಧೂರಲ್ಲಿ ಆಗಿ ಹೋದ ಕಲಾವಿದರನ್ನು ಸ್ಮರಿಸುವುದುಂಟು. ಮಧೂರು ನಾರಾಯಣ ಹಾಸ್ಯಗಾರರು, ಮಧೂರು ಗಣಪತಿರಾಯರು, ಲೀಲಾವತಿ ಬೈಪಡಿತಾಯರು ವೃತ್ತಿಮೇಳಗಳಲ್ಲಿ ಸತತವಾಗಿ ತೊಡಗಿಸಿಕೊಂಡು ಪ್ರಸಿದ್ಧಿಯ ಉತ್ತುಂಗವನ್ನು ಹೊಂದಿದಂತಹ ಮಧೂರ ವಿಘ್ನೇಶನ ಆಡಂಬರದಲ್ಲಿ ಹುಟ್ಟಿ ಬೆಳೆದಂತಹ ಶ್ರೇಷ್ಠ ಪ್ರತಿಭೆಗಳು. ಹಾಗೆ ಆ ಮಧೂರು ಮಹಾಗಣಪತಿಯ ಸನ್ನಿಧಾನದಲ್ಲಿ ಬೆಳೆದಂತಹ ಅಮ್ಮನ ಸ್ಮರಣೆಯನ್ನು ಮಾಡ್ತಾ, ಈ ಆಲಂಗಾರಿನ ಮಹಾಗಣಪತಿಯ ಸನ್ನಿಧಾನದಲ್ಲಿ ಯಕ್ಷಗಾನ ಹಿಮ್ಮೇಳವಾದಕರ ಸಾಲಲ್ಲಿ ಗಣಪತಿಯಾಗಿ ಕಂಗೊಳಿಸುವ ಪದ್ಯಾಣ ಶಂಕರನಾರಾಯಣ ಭಟ್ಟಿಗೆ ಅಭಿನಂದನೆ ಮಾಡುವುದು ಒಂದು ವಿಶಿಷ್ಟವಾದ ಸಂಯೋಗ ಅಂತ ಭಾವಿಸ್ತೇನೆ. ಗಾಂಭೀರ್ಯ, ಅದರ ಸೌಂದರ್ಯ, ಅದರ ಸ್ವಾರಸ್ಯ, ಹಿಮ್ಮೇಳದ ಈ ಮೂರಕ್ಕೂ ಮೂರ್ತ ಸ್ವರೂಪವಾಗಿ ನಮ್ಮ ಮುಂದೆ ಇರುವವರು ಪದ್ಯಾಣ ಶಂಕರನಾರಾಯಣ ಭಟ್. ಅನೇಕ ಆಯಾಮಗಳಿಂದ ಅವರ ಕಲಾ ಪ್ರದರ್ಶನಗಳನ್ನು, ಪ್ರತಿಭೆಯನ್ನು, ಪಾಂಡಿತ್ಯವನ್ನು ಈಗಾಗಲೇ ವಿಶ್ಲೇಷಣೆ ಮಾಡಲಾಗಿದೆ. ನಾದಶಂಕರ ಅಂತ ಅಭಿನಂದನಾ ಗ್ರಂಥ ಬಂದಿದೆ. ಅನೇಕ ಕಡೆಗಳಲ್ಲಿ ಮಾನ ಸಮ್ಮಾನಗಳು ಸಂದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಮ್ಮಾನ, ಅನೇಕ ನೂರಾರು ಸಮ್ಮಾನ ಅವರು ಸ್ವೀಕರಿಸಿದ್ದಾರೆ. ಆದರೆ ಅಭಿನಂದನಾ ಭಾಷಣಗಳನ್ನು ಮಾಡುವಲ್ಲಿ ಲೆಜೆಂಡ್ ಅಂತ ಮಾನಿಸಿದ ಪ್ರಭಾಕರ್ ಜೋಶಿ ಅವರೇ ಮಾತಾಡಿ ಆಗಿದೆ. ಅದು ಮಾತಾಡಿ ಆದ ಮೇಲೆ ಯಾರ ಬಗ್ಗೆ ಆದರೂ 4 ಮಾತಾಡೋದು ಕಷ್ಟ. ಅಭಿನಂದನೆ ಸ್ವೀಕರಿಸಿದರಲ್ಲಿ ಮಾತ್ರ ಅಲ್ಲ, ಬಹುಶಃ ಮಾಡಿದರಲ್ಲಿ ಅನೇಕ ಉದ್ಧಾಮ ಕಲಾವಿದರಿಗೆ ನೂರಾರು ಸಂಖ್ಯೆಯಲ್ಲಿ ಅಭಿನಂದನಾ ಭಾಷಣಗಳನ್ನೇ ಮಾಡಿದರು. ಶೇಣಿಯವರಿಂದ ಮೊದಲುಗೊಂಡು ಅವರು ಶಂಕರನಾರಾಯಣ ಭಟ್ಟರನ್ನು ಅಭಿನಂದಿಸಿ ಆಡಿದ್ದಾರೆ. ಒಂದು ಹಿಮ್ಮೇಳವಾದ ಕಲಾ, ಗಂಭೀರ ತೊಡಗಿಸಿಕೊಂಡು ಗಾಂಭೀರಕ್ಕೆ ಒಂದು ಪರ್ಯಾಯ ಸ್ವರೂಪವಾಗಿ ಕಂಗೊಳಿಸುವುದು. ಆ ಹಿಮ್ಮೇಳದ ಸಕಲ ಸೌಂದರ್ಯಗಳನ್ನು ಅಚ್ಚುಕಟ್ಟಾಗಿ ಮಂಡಿಸಿ, ಆ ಕಲೆಯ ಹಿಮ್ಮೇಳದ
ಗುರುತ್ವ ಏನುಂಟು, ಹಿರಿಮೆ ಏನುಂಟು ಅದನ್ನು ಮೆರೆಸಿದವರು. ಅದರಲ್ಲಿರುವ ಚಿಕ್ಕ ಪುಟ್ಟ ಸ್ವಾರಸ್ಯಗಳಿಂದ ತೊಡಗಿ ಆ ಎಲ್ಲ ಸ್ವಾರಸ್ಯಗಳನ್ನು ಕ್ರೋಢೀಕರಿಸಿ ತನ್ನ ಮೂಲಕವಾಗಿ ಅದು ರಸಿಕ ಜನರನ್ನು ತಲುಪುವಂತೆ ಮಾಡಿದವರು. ಈ ಮೂರು ನೆಲೆಯಲ್ಲಿ ಉದ್ದಾಮ ಕಲಾವಿದರಾಗಿ ಬೆಳೆದು ನಿಂತಹ ಪದ್ಯಾಣ ಶಂಕರನಾರಾಯಣ ಭಟ್ರು ಯಕ್ಷಗಾನ ಸಂಬಂಧಿಯಾದ ಯಾವ ವೇದಿಕೆಯಲ್ಲೂ ಯಾವ ಸಂದರ್ಭದಲ್ಲೂ ಸನ್ಮಾನ್ಯರು, ಗೌರವಾರ್ಹರು, ಅಭಿವಂದನಾರ್ಹರು. ಸ್ಟಾರ್ಡಮ್ ಅಂತ ನಾವೊಂದು ಪ್ರಯೋಗ ಮಾಡ್ತೇವೆ. ಅದು ಸಾಧಾರಣ ಚಲನಚಿತ್ರ ರಂಗದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತಹ ಪ್ರಯೋಗ. ತುಂಬ ಹಿಂಬಾಲಕರು ಆ ಮಿನುಗುವಿಕೆಗೆ ಮರುಳಾಗಿ ತಾವು ಅನುಸರಣಶೀಲರಾದರೆ ಅವರಿಗೆ ಸ್ಟಾರ್ಡಮ್ ಉಂಟು ಅಂತ ಗ್ರಹಿಸುವುದು ಅಂತ ನನ್ನ ಕಲ್ಪನೆ. ಅದಕ್ಕೆ ಬೇರೆ ನಿರ್ವಚನ, ವ್ಯಾಖ್ಯಾನ ಇದ್ದರೆ ತಿಳಿದವರು ಹೇಳ್ಬೋದು. ಅದನ್ನು ಯಕ್ಷಗಾನಕ್ಕೆ, ಯಕ್ಷಗಾನ ಕಲಾವಿದರಿಗೆ ಅನ್ವಯಿಸಿ ನೋಡುವುದಾದರೆ, ಈಗ ಸಿನಿಮಾದ ಅತಿರೇಕಗಳನ್ನು ನಾವು ಗಮನಿಸ್ತೇವೆ. ಯಾರು ಸ್ಟಾರ್ ಅಂತ ನಾವು ಅನುಸರಣೆ ಮಾಡ್ತಾ ಫಾಲೋ ಮಾಡ್ತಾ ಇರ್ತೇವೋ ಅವರಲ್ಲಿ ಅತಿರೇಕಗಳು, ಅಪಭ್ರಂಶಗಳು, ಅನಾದರ್ಶಗಳು ಹೆಚ್ಚು ಹೆಚ್ಚಾಗಿ ಪ್ರಕಟವಾಗಿ ನಾವು ಯಾಕೆ ಅಭಿಮಾನಿಸಿದೆವು ಅಂತ ಪಶ್ಚಾತ್ತಾಪ ಪಡುವ ಹಂತವನ್ನು ಆ ಸ್ಟಾರ್ ಕಲಾವಿದರೇ ತಂದದ್ದನ್ನು ನೋಡ್ತೇವೆ. ಇದು ಯಾವುದರಿಂದ ಆಯಿತು ಅಂದರೆ ಕೇವಲ ಪ್ರದರ್ಶನ ಆಧಾರಿತವಾಗಿ ಏನೋ ನಮಗೆ ಒಂದು ಹೊಳಹು ಕಾಣಿಸಿತು, ನಾವು ಫಾಲೋವರ್ಸು, ನಾವು ಆ ಸ್ಟಾರನ್ನು ಮೆಚ್ಚುತ್ತೇವೆ ಅಂತ ತೋರಿಸಿಕೊಂಡ ಅತಿರೇಕದ ಪರಿಣಾಮ. ನಿಜವಾಗಿ ಸ್ಟಾರ್ ಹೇಗಿರಬೇಕು ಅಂದರೆ ಪದ್ಯಾಣ ಶಂಕರಣ್ಣನಾಗಿರಬೇಕು. ಯಾಕೆ ಅವರನ್ನು ನಾನು ಸ್ಟಾರ್ ಕಲಾವಿದ ಅಂತ ಗುರುತಿಸ್ತೇನೆ ಅಂದರೆ, ಒಂದು ರಂಗದ ಒಳಗೆ ಅಭ್ಯಾಸಿಯಾದವನು ಅತೀವ ತುಡಿತದಿಂದ ಒಬ್ಬನನ್ನು ಗಮನಿಸಿ ಅವನನ್ನು ಆದರ್ಶವಾಗಿ ರೋಲ್ ಮಾಡೆಲ್ ಆಗಿ ಇರಿಸಿಕೊಂಡು ಹಾಗೆ ನಾವು ಅನುಸರಿಸಬೇಕು, ಹಾಗಾಗಬೇಕು ಅಂತ ತುಡಿತಾ ಅವರು ಹೋದಲ್ಲಿ, ಅವರು ನುಡಿಸಿದಲ್ಲಿ, ಅವರು ಮಾಡಿದ್ದನ್ನು, ಅವರು ಹೇಳಿದ್ದನ್ನು ಅನುಕ್ಷಣ ನಾವು ಹಿಂಬಾಲಿಸ್ತೇವೆ. ಇದಕ್ಕಿಂತ ದೊಡ್ಡ ಸ್ಟಾರ್ಡಮ್ ಇಲ್ಲ, ಸಾರ್ಥಕವಾದ ಸ್ಟಾರ್ಡಮ್ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆ ವಿಧದಿಂದ ಸರ್ವಮಾನ್ಯರಾದಂತಹ ಸೂಪರ್ ಸ್ಟಾರ್ ಪದ್ಯಾಣ ರಾಮಕೃಷ್ಣ ಭಟ್ರು ಹಾಗೂ ಪಾರ್ವತಿಯಮ್ಮ ದಂಪತಿಗಳ ಪುತ್ರರಾಗಿ 75ನೇ ವರ್ಷ ಅಂತ ಭಾವಿಸ್ತೇನೆ ನಾನು. 75 ಪೂರ್ಣ ಆಯ್ತಾ? 25 ಪೂರ್ಣ ಆಯಿತು. ವಜ್ರದ ಹೊಳಪನ್ನು ಹೊಂದಿ ಇಂದು ನಮ್ಮ ಮುಂದೆ ವಿರಾಜಿತರಾಗಿದ್ದಾರೆ. ಆ ವಜ್ರ ನಾವೆಲ್ಲ ಧರಿಸುವುದಕ್ಕೆ ಯೋಗ್ಯವಾದದ್ದು, ನಮ್ಮ ಶೋಭೆಯನ್ನು ವರ್ಧಿಸುವುದು ಎಂಬ ಭಾವದಿಂದ ಅವರನ್ನಿಲ್ಲಿ ಸನ್ಮಾನಿಸುವುದಕ್ಕೆ ಶ್ರೀಹರಿಲೀಲಾ ಆಯೋಜನಾ ಸಮಿತಿಯ ಎಲ್ಲ ಹಿಮ್ಮೇಳದ ಅಭ್ಯಾಸಿಗಳು, ಬೈಪಾಟಿ ದಂಪತಿಗಳ ಶಿಷ್ಯರು ನಿರ್ಣಯಿಸಿದ್ದಾರೆ. ಅಲ್ಪಕಾಲದ ಮೇಳದ ಒಡನಾಟ ನನಗಿದೆ. ಅದಕ್ಕಿಂತ ಹೆಚ್ಚಾಗಿ ಅವರನ್ನು ಬೆರಗಿನಿಂದ, ಮೆಚ್ಚುಗೆಯಿಂದ, ವಿಸ್ಮಯದಿಂದ ಗಮನಿಸ್ತಾ ಬಂದಂತಹ ಅನುಭವ ನನಗಿದೆ. ಒಂದು ರಂಗದಲ್ಲಿ ಒಂದು ಕಲಾವಿದ, ಅದು ಹಿಮ್ಮೇಳ ಮುಮ್ಮೇಳ ಆ ಡಿಫರೆನ್ಸಿಯೇಷನ್ ಇಟ್ಟುಕೊಳ್ಳದೆ ನಾನು ಹೇಳುವುದು, ಹೇಗೆ ತೊಡಗಿಸಿಕೊಳ್ಳಬೇಕು ಎಂಬುದಕ್ಕೆ ಅವರೊಂದು ಆದರ್ಶ. ತಾನು ಬಾರಿಸುವ ವಾದ್ಯದ ಕುರಿತಾಗಿ ಅತೀವ ಗೌರವವನ್ನು ಹೊಂದಿ, ನುಡಿಸುವಿಕೆಯ ತನ್ನ ಕಸುಬು ಅಂತ ನಾವು ಕಲೆಯಲ್ಲಿ ಏನು ಹೇಳ್ತೇವೆ ಅದರ ಕುರಿತಾಗಿ ತುಂಬ ಕಾಳಜಿಯನ್ನು ಹೊಂದಿ, ಅದಕ್ಕೆ ಅನುಬಂಧಿಯಾದ ಅಂಗೋಪಾಂಗಗಳ ಕುರಿತಾಗಿ ಸದಾ ಗಮನ ಹರಿಸ್ತಾ ಇರುವ, ತನ್ನ ನುಡಿಸುವಿಕೆಯಲ್ಲಿ ತೊಡಕುಂಟಾದರೆ, ತನಗೆ ಭಾಗವತರಾಗಿ ಒದಗಿದವ ತಾಳ ತಪ್ಪಿದರೆ, ಚಕ್ರತಾಳದವ ಸಹಯೋಗ ಸರಿ ಕೊಡದಿದ್ದರೆ, ಮದ್ದಲೇವ ಎಡ ಕೊಡದಿದ್ದರೆ ಮಾತ್ರ ಅವರಿಗೆ ಅಸಹನೆ ಆಗುವುದಲ್ಲ. ರಂಗದಲ್ಲಿ ಏನೇ ಅಪಸವ್ಯ ಆದರೂ ಕೂಡ ಅದನ್ನು ಇಷ್ಟಪಡದ, ರಂಗದಲ್ಲಿ ಗುಣಾತ್ಮಕವಾಗಿ ಏನೇ ಸಂಭವಿಸಿದರೂ ಅದನ್ನು ತನ್ನ ಕಣ್ಣ ನೋಟದಿಂದ ಆ ಕ್ಷಣದಲ್ಲಿ ಅಭಿನಂದಿಸುವಷ್ಟು ಸೂಕ್ಷ್ಮಗ್ರಾಹಿಯಾದ, ಸಂವೇದನಾಶೀಲನಾದ ಹಿಮ್ಮೇಳವಾದ ಕವಿ. ಯಾವ ಕಲಾವಿದನಿಗಾದರೂ ಅದು ಒಂದು ಉತ್ತೇಜಕವಾದಂತಹ ಅಂಶ. ನಾವು ಹೇಗಿರಬೇಕು ಎಂಬುದಕ್ಕೆ ಮಾರ್ಗದರ್ಶಕವಾದ ಪಥ ಅದು. ಅದನ್ನು ಅವರು ನಡೆದು ತೋರಿದ್ದಾರೆ. ಅವರು ನಡೆದಷ್ಟು ನುಡಿಯಲಿಲ್ಲ, ನುಡಿಸಿದ್ದೇ ಹೆಚ್ಚು. ಹಾಗೆ ಅಂತ ಅವರ ನುಡಿಸುವಿಕೆಯನ್ನು ಕೇಳ್ತಾ ಅವರ ನುಡಿಗಳಿಗೆ ಕಿವಿಯಾದವರಿಗೆ ಆ ನುಡಿಯ ಮಹತ್ವ ಏನು ಅಂತ ಅರ್ಥ ಆಗ್ತದೆ. ಆ ಅನುಭವದಿಂದ ಪಕ್ವವಾದ ಮಾತುಗಳು.
ಆಸ್ವಾದಿಸದೆ ಇರಲಾಗದಷ್ಟು ರಾಸಿಕ್ಯವನ್ನು ಮನಸ್ಸಿನಲ್ಲಿ ಹೊಂದಿದವರು. ಒಳ್ಳೆಯದಾದರೆ ಅದನ್ನು ಅಭಿನಂದಿಸದವರು ಇರಲಾರರು. ಅವರಾಗಿ ಮುಂದೆ ಹೋಗಿ ನಿನ್ನದು ಒಳ್ಳೆಯದಾಗಿದೆ ಅಂತ ಹೇಳುವ ಪ್ರವೃತ್ತಿ ಅಲ್ಲ. ಆದರೆ ಅವರ ಒಂದು ವಿಶೇಷ ಗುಣ ನಾನು ಗಮನಿಸಿದ್ದೆ, ತುಂಬ ಜನ ಗಮನಿಸಿದ್ದಾರೆ. ನಾನೀಗ ಅಭಿನಂದನಾ ಭಾಷಣ ಮಾಡ್ತಾ ಇರೋದ್ರಿಂದ ನಾನು ಹೇಳೋದು ನಾನು ಗಮನಿಸಿದ್ದು ಅಂತ, ಎಲ್ಲರೂ ಗಮನಿಸಿದ್ದೆ. ಅದು ಒಂದು ಒಳ್ಳೆಯದು ಎಲ್ಲಿಯೋ ಸಂಭವಿಸಿದರೆ ಅದನ್ನು ಮನದೊಳಗೆ ಹೇಗೆ ಕಾಪಿಡ್ತಾರೆ ಅಂದರೆ, 1 ತಿಂಗಳು ಕಳೆದು 2 ತಿಂಗಳು ಕಳೆದು, ಅದು ಮೊನ್ನೆ ಅಲ್ಲಿ ಅದೆಂಥ ಪ್ರಸಂಗ, ಆ ಪ್ರಸಂಗ ಅದರಲ್ಲಿ ಹೀಗೆ ಅದು ಹೀಗಾಗಿದೆ, ಅದರ ಈ ಭಾಗ ಅಂತೂ ತುಂಬ ಇಷ್ಟ ಆಗಿದೆ, ಅದು ಹೀಗೆ ಹೋಗಿದೆ, ತುಂಬ ಅದು ನಾನು ಇಲ್ಲಿ ಹೀಗೆ ನೋಡಿದ್ದೆ, ಎಲ್ಲ ಅದನ್ನು ಲಿಂಕ್ ಮಾಡಿ, ಹಿಂದಿನದನ್ನು ಲಿಂಕ್ ಮಾಡಿ, ಆವತ್ತಾದದ್ದನ್ನು ಲಿಂಕ್ ಮಾಡಿ, ತಾನದನ್ನು ಸ್ಮರಣೆಯಲ್ಲಿಟ್ಟ ಕಾರಣ ಯಾವುದು ಎಂಬುದನ್ನು ಹೇಳುತ್ತಾ ಅದನ್ನು ವಿಶದೀಕರಿಸಿ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಉದಾರಿಯಾದ ಕಲಾವಂತ. ರಂಗದಲ್ಲಿ ಮನೋಹರ್ ಕುಮಾರ್ ಒಮ್ಮೆ ಹೇಳಿದರು, ಬೈಲೂರಲ್ಲಿ ಆಟ ಕದ್ರಿ ಮೇಳದಲ್ಲಿ, ಅದು ಕುಂಟಾರ ಮೇಳ ಆದ ಮೇಲೆ ಪುರಾ ಸೇರಿದ್ದು ಕಾಣ್ತದೆ. ಕದ್ರಿಯ ಯಾವ ಮೇಳ, ಕದ್ರಿ ಮೇಳ ಅಂತ ನೆನಪು. ಬೈಲೂರಲ್ಲಿ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಆಟ, ಕುರುಕ್ಷೇತ್ರ ಪ್ರಸಂಗ, ಮನೋಹರ್ ಕುಮಾರ ಕೌರವ. ಯಾಕೆಂದರೆ ನಾನು ಪ್ರಸಿದ್ಧ ಕಲಾವಿದ ಉಲ್ಲೇಖ ಮಾಡಿದ್ದಕ್ಕೆ ಔಚಿತ್ಯ ಹೆಚ್ಚು ಎಂಬುದರಿಂದ ಅವರ ಹೆಸರು ಹೇಳಿದ್ದು ಬಿಟ್ಟರೆ, ನಾನು ಕೌರವ ತುಂಬ ಮಾಡಿದ್ದೇನೆ. ಕೌರವ ಮಾಡಿ ನನಗೆ ಆಯಾಸ ಆಗುವಷ್ಟು ದುಡಿದಿದ್ದೇನೆ ಕೂಡ. ಆದರೆ ಅಷ್ಟು ದುಡಿದು ಕಾಣಲಿಲ್ಲ. ನಾನು ಅಷ್ಟು ಆಯಾಸ ಪಡದೆ ನನ್ನ ಕೌರವನನ್ನು ಶಂಕರನ್ನು ತೋರಿಸಿಕೊಡ್ತಾ ಇದ್ದಾರೆ ಅಂತ. ಇದು ಒಂದು ವೇಷವನ್ನು ಒಂದು ಹಿಮ್ಮೇಳವಾದಕ ಮನಸ್ಸು ಮಾಡಿದರೆ ಹೇಗೆ ಎಬ್ಬಿಸಿಕೊಡಬಹುದು, ಹೇಗೆ ಕಲಾಭಿಮಾನಿಗಳ ಮನಸ್ಸಿಗೆ ಮೆಚ್ಚುಗೆಯಾಗುವಂತೆ ತಲುಪಿಸಬಹುದು ಎಂಬುದಕ್ಕೆ ನಿದರ್ಶಕವಾಗಿರುವ ಮಾತು ಒಬ್ಬ ಸಹ ಕಲಾವಿದನದ್ದು ಅಂತ ನಾನು ಭಾವಿಸ್ತೇನೆ. ಪದ್ಯಗಳದ್ದೇ, ನಿನ್ನೆಯ ಬಲು ಏನೋ ಕಪಟ ನಾಟಕ ರಂಗವೋ ನೋಡಿರಿ ಧರ್ಮಜ ಫಲಗುಣಾದಿಗಳು, ಅದೇ ಪದ್ಯ. ಹಾಡುವ ಭಾಗವತರು ಅದೇ ಇರುವುದು. ಅದೇ ಭಾಗವತರು ಈ ಹಿಂದೆ ಹಾಡಿದಾಗ ಕಾಣಿಸಿಕೊಳ್ಳುವುದಕ್ಕಾಗದ ವಿಧಾನದಲ್ಲಿ ಇಂದು ಕಾಣಿಸಿಕೊಂಡಿದೆ ಅಂದರೆ, ಆ ಭಾಗವತನಿಗೆ ಒಡಗೂಡಿದ ಆ ನಾದದ ಸೌಖ್ಯ, ಅದರ ಕಮ್ಯಾಂಡ್ ಅವರಿಗೇನುಂಟು, ಅದರ ಪರಿಣಾಮದಿಂದ ಆ ವೇಷ ಹಾಗೆ ಕಾಣಿಸಿಕೊಂಡಿದೆ. ಅದನ್ನು ನಾವು ಯಥೇಷ್ಟವಾಗಿ ಗಮನಿಸಿದ್ದೇವೆ. ಕುರಿಯ ಶಾಸ್ತ್ರಿಗಳ ಸಾಂಗತ್ಯದಲ್ಲಿ ನನ್ನ ತಲೆಮಾರಿನವರು ಪದ್ಯಾಣ ಶಂಕರಣ್ಣನನ್ನು ಹೆಚ್ಚು ಹೆಚ್ಚು ಗಮನಿಸಿದ್ದರು. ಅವರ ನುಡಿಸುವಿಕೆಯಲ್ಲಿ ನನಗದು ಕೇಳಿದರೆ ರೋಮಾಂಚನ ಆಗ್ತದೆ. ಅಗರಿ ಭಾಗವತ, ಇದನ್ನು ಅಮ್ಮಣ್ಣಯ ಭಾಗವತ ಒಂದು ಕಡೆ ಹೇಳುವುದು ಕೇಳಿದ್ದೇನೆ, ಅದು ಸ್ಮರಣಾರ್ಹ ಅಂತ ನಾನು ನೆನಪಿಟ್ಟುಕೊಂಡಿದ್ದೇನೆ ಅಷ್ಟೇ. ಅಗರಿ ಭಾಗವತ, ಬಲಿಪ ಭಾಗವತ, ಮಂಡೆಚ್ಚ ಭಾಗವತ ಪ್ರಾತಿನಿಧಿಕವಾಗಿ 3 ಶೈಲಿಯ ಪಥಪ್ರವರ್ತಕರು. ಅವರು 3 ಶೈಲಿಯ ಜೊತೆಯಲ್ಲಿ ಅತ್ಯಂತ ಸುಲಲಿತವಾದ ಹೊಂದಾಣಿಕೆಯಲ್ಲಿ ಚಂಡೆಮದ್ದಲೆಗಳನ್ನು ನುಡಿಸಿದ ಗರಿಮೆ ಪದ್ಯಾಣ ಶಂಕರನಾರಾಯಣ. ಇದು ಕೇವಲ ತಾಳಲಯಗಳಿಗೆ ಸಂಬಂಧಿಸಿದ ವಿಚಾರ, ಮನೋಧರ್ಮಕ್ಕೆ ಸಂಬಂಧಿಸಿದ ವಿಷಯ. ಆ 3 ಭಾಗವತರ ಮನೋಧರ್ಮದ ವೈದೃಶ್ಯ ಅದು ನಮಗೆ ಗೊತ್ತಿರಬಹುದು. ಆ ಶೈಲಿಯೇ ಪ್ರತ್ಯೇಕವಾದದ್ದು. ಅವರು ಯಕ್ಷಗಾನವನ್ನು ಸಮೀಪಿಸುವ ಧೋರಣೆಯೇ ಪ್ರತ್ಯೇಕವಾದದ್ದು. ಈಗ ದೊಡ್ಡ ಕಲಾವಿದರು ಆ ಯಕ್ಷಗಾನ ಕಲೆಯನ್ನು ಅವರು ಸಮೀಪಿಸುವಲ್ಲಿ ಅವರ ಧೋರಣೆಗಳು ವ್ಯತ್ಯಾಸ ಆಗಿರುವುದು. ಅದೆಲ್ಲವನ್ನೂ ತಿಳ್ಕೊಂಡು ಅವರ ಮನೋಧರ್ಮ ಕುಚಿತವಾಗಿ ತನ್ನ ಕೈಚಳಕವನ್ನು, ಪ್ರತಿಭೆಯನ್ನು, ಮನೋಧರ್ಮವನ್ನು ಅದಕ್ಕೆ ಹೊಂದಿಸಿಕೊಂಡು ಎರಕವಾಗುವ ಬಗೆ, ಅದು ಒಂದು ಅನುಪಮವಾದ ಕಲಾಸಿದ್ಧಿ ಅಂತ ನಾನು ಭಾವಿಸ್ತೇನೆ. ಅದನ್ನು ಸಾಧಿಸಿದರು. ಅದರ ಜೊತೆಯಲ್ಲಿ ಮಳೆಗಾಲದಲ್ಲಿ ಅವರ ನಾದಶಂಕರದಲ್ಲಿ ನಾನು ನೋಡಿದ್ದು, ಕಡತೋಗ ಭಾಗವತರಿಂದ ತೊಡಗಿ ರಜೆಗೆ ಹೋಗಿ ಮೇಳದಲ್ಲೂ ಭಾಗವಹಿಸಿದ್ದಾರಂತೆ, ಹಿರಿಯ ಮದ್ದಲೆಗಾರ ರಜೆಗೆ. ಆ ಬಳಿಕವೂ ಮಳೆಗಾಲದ ಆಟಕೂಟಗಳಲ್ಲಿ ಯಥೇಷ್ಟವಾಗಿ ಭಾಗವಹಿಸಿರಬೇಕು. ಅಂದರೆ ಶೈಲಿಯ ಭಿನ್ನತೆ ಎಂಬುದು ಅವರಿಗೆ ಯಾವತ್ತೂ ಎಲ್ಲಿಯೂ ಯಾವ ಕಲಾವಿದರ ಜೊತೆಯಲ್ಲೂ ತೊಡಕಾದದ್ದಿಲ್ಲ. ನಾವು ಹೀಗೆ ನಮ್ಮದು ಹೀಗೆ ಅಂತ ಹೇಳುವ ಕಲಾವಿದರಿಗೆ ಕಲಾವಿದ ಹೇಗೆ, ಕಲಾವಿದರದ್ದು ಹೇಗೆ ಅಂತ ತಿಳಿಸಿಕೊಟ್ಟಂತಹ ಗುರುಸ್ಥಾನೀಯರಾದಂತಹ ಶಂಕರನಾರಾಯಣ ಭಟ್ಟರು. ಒಬ್ಬರು ಹಿರಿಯ ಕಲಾವಿದರು ಹೇಳಿದರು, ನಮಗೆ ಒಳ್ಳೆ ಚಂಡೆಮದ್ದಲೆ, ಒಳ್ಳೆ ಭಾಗವತರಿದ್ದರೆ ಉಮೇದು ಬರ್ತದೆ, ಅದು ಇಲ್ಲದಿದ್ದರೆ ನಾವೆಂತ ಮಾಡಲಿಕ್ಕೆ. ಈ ಮಾತನ್ನು ಆಧರಿಸಿ ಒಂದು ಹಿರಿಯ ಕಲಾವಿದರು ಹೇಳಿದರು, ಅದು ದೊಡ್ಡ ವಿಷಯ ಅಲ್ಲ, ಎಲ್ಲವೂ ಪರ್ಫೆಕ್ಟ್ ಆಗಿರುವಾಗ ನಿನಗೆ ಕ್ಯಾಲಿಬರ್ ಇದ್ದರೆ, ಸಾಮರ್ಥ್ಯ ಇದ್ದರೆ ನಿನ್ನದು ಬೆಸ್ಟ್ ಬರುವುದು ದೊಡ್ಡ ವಿಷಯ ಅಲ್ಲ.
ಪ್ರತಿಕೂಲತೆಗಳ ಮಧ್ಯದಲ್ಲಿ ನಿನ್ನ ಬೆಸ್ಟನ್ನು ಹೊರಗೆ ಕೊಡುವುದು ನಿಜವಾದ ಕಲಾವಂತಿಕೆ ಅಂತ. ಇದನ್ನು ನಾನು ಶಂಕರಣ್ಣನಿಗೆ ಸಂಬಂಧಿಸಿ ಯಾಕೆ ನೆನಪಿಸಿಕೊಳ್ತೇನೆ ಅಂದರೆ, ಹಿಮ್ಮೇಳ ಮುಮ್ಮೇಳಗಳಲ್ಲಿ ಅವರ ಅನುಭವವನ್ನು ಆಧಾರವಾಗಿರಿಸಿಕೊಂಡ್ರೆ ಅವರು ಅನುಭವಿಸಿದಷ್ಟು ಪ್ರತಿಕೂಲತೆಗಳನ್ನು ಬೇರೆ ಯಾರೂ ಅನುಭವಿಸಿರಲಾರ. ತಾಳದಿಂದ, ಲಯದಿಂದ, ರಾಗದಿಂದ, ಶ್ರುತಿಯಿಂದ, ಕುಣಿತದಿಂದ ಎಲ್ಲ ಸಂಬಂಧ ಶ್ರೇಷ್ಠತೆಯನ್ನು ನಿರೂಪಿಸ್ತಾ ಅದಕ್ಕೆ ಒಂದಿನಿತು ನ್ಯೂನಾತಿರೇಕ ಬಾರದಂತೆ ಆ ಭಾಗವತರ ಜೊತೆಗೆ ಹೋದದ್ರಿಂದ ಅವರ ಕಸುಬುಗಾರಿಕೆ ಅದು ಮಂಕಾಯಿತು, ಅದು ಕರುಳಾಯಿತು. ಜೊತೆಗೆ ಬಂದದ್ದರಿಂದ ಅದು ಮತ್ತಷ್ಟು ಶೈನ್ ಆಯಿತು. ಈ ಉತ್ಪ್ರೇಕ್ಷಿತವಾದ ಹೇಳಿಕೆಗಳನ್ನು ಶಂಕರ ಭಟ್ರ ಕುರಿತಾಗಿ ನಾನು ಕೇಳಿದ್ದಿಲ್ಲ, ತಿರುಗಿ ಕೇಳಿದ್ದೇನೆ. ಶಂಕರ ಭಟ್ರು ಬಂದ ಮೇಲೆ ಈ ಭಾಗವತರು ಕಾಣಿಸಿಲ್ಲ, ಶಂಕರಣ್ಣನ ಸಹಯೋಗದಲ್ಲಿ ಈ ಭಾಗವತರು ಮೆರೆದಾಡಿದ್ರಿಂದ ಇದನ್ನು ನಾನು ಕೇಳಿದ್ದುಂಟು ಶ್ರೇಷ್ಠವಾಗಿ. ಅದು ಅವರ ಕಲಾ ಸಾಮರ್ಥ್ಯ ಅಂತ ನಾನು ಭಾವಿಸ್ತೇನೆ. ಕಟೀಲು ಮೇಳದಲ್ಲಿ ತಿರುಗಾಟ ಮಾಡ್ತಾ ಪ್ರಿಯ ಗಣಪತಿ ಶಾಸ್ತ್ರಿಗಳ ಸಾಂಗತ್ಯದಲ್ಲಿ ನಾವು ಹೆಚ್ಚು ನೋಡಿದ್ರಿಂದ ಅದನ್ನೇ ನೆನಪಿಸಿಕೊಳ್ಳುವುದು. ಅದಕ್ಕಿಂತ ಮೊದಲು ಅನೇಕ ಉತ್ತಮ ಭಾಗವತರ ಸಹಯೋಗದಲ್ಲಿ ಅವರು ಇದ್ದದ್ದನ್ನು ಕೇಳಿ ಬಲ್ಲೆ. ಧ್ವನಿಸುರುಳಿಗಳಲ್ಲಿ ಹಳೆಯ ಧ್ವನಿ ಮುದ್ರಣಗಳಲ್ಲಿ ಅಲ್ಪ ಸ್ವಲ್ಪ ಅದನ್ನು ಆಲಿಸಿ ಬಲ್ಲೆ. ರಂಗದಲ್ಲಿ ಮೆರೆಯಬಹುದಾದ ಬಗೆ ಹೇಗೆ, ಒಂದೇ ಪ್ರಸಂಗ ಆದರೂ, ದೇವಿ ಮಹಾತ್ಮೆಯ ಆದರೂ, ಅದರ ವೈಶಿಷ್ಟ್ಯ ಅದನ್ನು ಅವರು ಒಳಗೊಂಡು ಒಂದು ಸಮಷ್ಟಿ ಪ್ರಜ್ಞೆಯಿಂದ ರೂಪಿಸ್ತಾ ಒಂದು ಕಲಾಕೃತಿಯಾಗಿ ಅದನ್ನು ಕಟ್ಟಿಕೊಡ್ತಾ ಇದ್ದ ಬಗ್ಗೆ ಅದನ್ನು ನೋಡುವುದಕ್ಕೆ ಸತತವಾಗಿ ಅಭಿಮಾನಿಗಳು ಹಾಕಬೇಕಾದಂತಹ ವಿಧಾನ, ಇದೆಲ್ಲವನ್ನು ಗಮನಿಸುವಾಗ ಮತ್ತೆ ನನಗೆ ಅನ್ನಿಸುವುದು, ಸ್ಟಾರ್ಡಮ್ ಅಂದರೆ ಹಾಗಿರಬೇಕು, ಫಾಲೋವಿಂಗ್ ಅಂದರೆ ಹಾಗಿರಬೇಕು, ಒಂದು ಕಲಾವಿದನಾಗಿ ಬೆಳೆಯುತ್ತಿದ್ದರೆ ಹಾಗೆ ಬೆಳೆಯಬೇಕು ಅಂತ. ಅದರ ಜೊತೆಯಲ್ಲೇ ಜೋಶಿಯವರು ಮಾತಾಡ್ತಾ ಆಡಿಕೊಂಡು ಮಾತಿಗೊಂದು ಸ್ಪಂದನವಾಗಿ, ಇದು ಪ್ರತಿಕ್ರಿಯೆ ಅಲ್ಲ, ಇದು ಉತ್ತರ ಅಲ್ಲ. ಜೋಶಿಯವರಷ್ಟು ನನಗೆ ಅನುಭವ ಇಲ್ಲ, ನಾನು ಅವರಿಗೆ ಶರಣು. ಇದನ್ನು ಮೊದಲು ಹೇಳ್ತಾ ನಾನು ಅದಕ್ಕೆ ಪೂರಕವಾಗಿ ಹೇಳುವುದು. ಅಮ್ಮಣ್ಣ ಭಾಗವತರು ಶೃಂಗಾರ ಭಾವದ ನಿಧಾನ ಪದ್ಯಗಳಿಗೆ ಚೆಂದ ನುಡಿಸಬಹುದು ಅಂತ ಕೇಳಿ ಅವರಲ್ಲಿ ಹೇಳಿ ನುಡಿಸಿದಂತೆ ಮಾಡಿದ್ದಾರೆ ಎಂಬುದನ್ನು ಭಾಗವತರು ಅವರು ಸಾಂದರ್ಭಿಕವಾಗಿ ಒಪ್ಪಿದ್ದು ಅಂಗೀಕರಿಸಿದ್ದನ್ನು ಕೇಳಿದ ನೆನಪಲ್ಲಿ. ಚೆಂಡೆಯನ್ನು ಮಿತವಾಗಿ ಬಳಸಬೇಕು ಎಂಬ ಅವರ ಧೋರಣೆ, ಅವರು ಆಡಿದಂತಹ ಮಾತು ರಂಗದಲ್ಲಿ ಆಸಕ್ತಿ ಇದ್ದಂತಹ ಆಸ್ವಾದ ಎಲ್ಲರ ಮನದ ಅಭಿಪ್ರಾಯ, ಅದಕ್ಕೆ ಕೊರಳಾಗಿದ್ದಾರೆ. ಆದರೆ ನನಗೆ ಬೇರೊಂದು ಅಭಿಮತ ಅಂತ ಕಾಣುವುದೇನು ಅಂದರೆ, ಚೆಂಡೆಯನ್ನು ಕೆಳಗಿಡಬೇಕಾಗಿಲ್ಲ. ಹರಿಹಾಸನದ ಜೊತೆಯಲ್ಲಿ ಕಟೀಲು ಯಕ್ಷಗಾನ ಕೇಂದ್ರದ ಕುರಿತಾಗಿ, ಕೇಂದ್ರ ಸ್ಥಾಪನೆ ಮಾಡುವ ಕುರಿತಾಗಿ ಬೇರೆ ಬೇರೆ ಕಲಾವಿದರನ್ನು ಹೋಗಿ ಸಮಾಲೋಚನೆ ಮಾಡಿ, ಶನಿಯವರು, ರಾಮದಾಸ್ ಅವರು, ಶಂಭುವರಿಗೆ ಹೋಗಿ, ಈಗ ಸೈದ್ಧಾಂತಿಕವಾಗಿ ನಮಗೆ ಭಿನ್ನತೆ ಇರಬಹುದು. ಅವರೊಂದು ಹೇಳಿದರು, ಭಾರತೀಯ ಕಲಾ ಪ್ರಕಾರಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಕ್ರೋಢೀಕರಿಸಿ ನಾಟ್ಯಶಾಸ್ತ್ರ ಆಗಿದೆ ಅಂತ ನಾವು ಒಪ್ಪಿದ್ರೆ, ಭರತ ಮುನಿ, ಶಿವ, ತಾಂಡವ ಅಂತ ಈ ದೈವಿಕವಾದ ಹಿನ್ನೆಲೆಯ ಪರಿವೇಶದಿಂದ ಹೊರಗಿಟ್ಟು ಎಲ್ಲ ಜಾನಪದೀಯ ಸಂತಗಳನ್ನು ಒಳಗೊಂಡು ಸಾಮಾನ್ಯ ಸೂತ್ರವಾಗಿ ನಾಟ್ಯಶಾಸ್ತ್ರವನ್ನು ರಚಿಸಿದ್ದಾರೆ ಅಂತ ಒಪ್ಪಿದ್ರೆ, ಒಮ್ಮೆ ಶಾಸ್ತ್ರ ರಚನೆ ಆಗೋಲ್ಲೇ ತನಕ ಅದೆಲ್ಲ ಮುಖ್ಯ. ಯಾವಾಗ ಶಾಸ್ತ್ರ ರಚನೆ ಆಯಿತು ಮತ್ತೆ ಎಲ್ಲ ಕಲೆಗಳನ್ನು ಅದಕ್ಕೆ ಹೊಂದಿಸಬೇಕು. ಇದನ್ನು ಅವರು ಹೇಳಿದ್ರು. ಬಣ್ಣದ ವೇಷಗಳು, ತೆಂಕುತಿಟ್ಟಿನ ಬಣ್ಣದ ವೇಷಗಳು, ಮುಖಾಭಿನಯ, ಮುಖದಲ್ಲಿನ ಭಾವ, ಕಣ್ಣು ಅದು ಪ್ರಕಟ ಆಗುವುದಿಲ್ಲ, ಪ್ರಕಟ ಆದರೆ ಸ್ಪಷ್ಟ ಆಗುವುದಿಲ್ಲ, ಇದನ್ನೆಲ್ಲ ಹೇಳ್ತಾ ನಾಟ್ಯಶಾಸ್ತ್ರಕ್ಕೆ ಬೇಕಾದಂತೆ ಆಂಗಿಕ, ವಾಚಿಕ ಆದಿ ಚತುರಂಗಗಳೇನುಂಟು ಅದಕ್ಕೆ ಬೇಕಾದಂತೆ ಬಣ್ಣದ ವೇಷವನ್ನು ಒಗ್ಗಿಸಬೇಕು ಎಂಬ ಆಶಯದಿಂದ ಅವರು ಆಡಿದ ಮಾತು. ಇದು ಯಾಕೆ ನೆನಪಿಸಿಕೊಳ್ತೇನೆ ಅಂದರೆ, ಯಕ್ಷಗಾನ ಹಿಮ್ಮೇಳದಲ್ಲಿ ಈಗ ಅದರಲ್ಲೇ ಸಂಬಂಧಿಯಾಗಿ ಒಂದು ವಿಮರ್ಶೆಯೂ ಬಂದಿತ್ತು. ಜೋಶಿಯವರು ಅದರ ಲಲಿತರಂಗದಲ್ಲಿ ಉದಯವಾಣಿಯಲ್ಲಿ ನಡೆದ ಸಂವಾದದಲ್ಲಿ ಭಾಗಿಯಾಗಿತ್ತು. ಶಿವ ಸಮರದಲ್ಲಿ ಕೈ ಸೋತನನ್ನು ಕರ್ಣ ಬರುವುದ ಕರ್ಣ ಕುಸಿಯುವ ಪದ್ಯ. ಅದಕ್ಕೆ ಶಂಭೆಗಡೆಯವರು ಕೈ ಹೀಗೆ ಮಾಡಿ ಅಭಿನಯ ಮಾಡ್ತಾ ನಿಧಾನಗತಿಯ ಹೆಜ್ಜೆಗಳನ್ನಿಡ್ತಾ ಕುಣಿಯಿತು. ಕರ್ಣರಸ ಪ್ರಧಾನವಾದ ಪದ್ಯಕ್ಕೆ ಕುಣಿಬೇಕೋ ಬೇಡ, ಕರ್ಣ ಕುಸಿದ ಸಂದರ್ಭದಲ್ಲಿ ಕುಣಿಬೇಕೋ ಬೇಡ, ಅದಕ್ಕೆ ಅವರೊಂದು ಉದಾಹರಣೆ ಕೊಟ್ಟು ಅದು ಕುಣಿಬೇಕು ಅಂತ. ಅದು ಊರುಭಂಗದ ಒಂದು ನಾಟಕ ಕೊಟ್ಟು ಬೇರೆ ವೇದಿಕೆಯಲ್ಲಿ ನಾನು ಹೇಳಿದ್ದೀನಿ ನಾನು ಸಾಂದರ್ಭಿಕವಾಗಿ. ಊರುಭಂಗ ನಾಟಕದಲ್ಲಿ ತೊಡೆಗೆ ಬಿಟ್ಟು ಬಿದ್ದ ಮೇಲಿನ ಕೌರವನ ಎಂಟ್ರಿಯಿಂದ ಪ್ರಾರಂಭ. ಅವ ಕುಣಿತ ಯಾರೋ ಕೇಳಿದ್ರಂತೆ, ಇದು ಹೇಗೆ ತೊಡೆಗೆ ಬಿಟ್ಟು ಬಿದ್ದ ದುರ್ಯೋಧನ ಕುಣಿತ ಬರೋದು ಹೇಗೆ ಅಂತ. ನನ್ನ ನಾಟಕದ ಕೌರವ ಕುಣಿತಲೇ ಬರುವುದು.
ಅದು ಕುಣಿತ ಎಂಬುದು ನಾವು ಡ್ಯಾನ್ಸ್ ಅಂತ ತಗೊಂಡ್ರೆ ಅದು ನಮಗೆ ತೊಡಕಾಗ್ತದೆ. ಆ ಸನ್ನಿವೇಶದಲ್ಲಿ ಕುಣಿಬಹುದು. ಕುಣಿತ ಎಂಬುದನ್ನೊಂದು ರಂಗ ಭಾಷೆ ಅಂತ ತಗೊಂಡ್ರೆ ಆ ಭಾವವನ್ನು ಪ್ರಕಟಿಸುವುದಕ್ಕೆ ಆ ಸನ್ನಿವೇಶದಲ್ಲಿ ಯಾವ ಪದ್ಯಕ್ಕೂ ಕುಣಿಯಬಾರದು ಅಂತಿಲ್ಲ. ಇದನ್ನು ನಾವು ಸಿದ್ಧಾಂತವಾಗಿ ಒಪ್ಪಿದರೆ ಅದು ಹೊರಗಿನಿಂದ ಬಂದಿರಲಿ ಒಳಗಿನಿಂದ ಬಂದಿರಲಿ, ಚೆಂಡೆ ಎಂಬುದು ಯಕ್ಷಗಾನದ ಅಂಗವಾಗಿ ಸೇರಿದ ಮೇಲೆ ಯಾವ ಅಂಗಕ್ಕೂ ಚೆಂಡೆಯನ್ನು ನಿವಾರಿಸಬೇಕು, ನಿರಾಕರಿಸಬೇಕು ಎಂಬ ಅಪೇಕ್ಷೆ ಪರ್ಸನಲ್ ಆಗಿ ನನಗೆ ಸಮ್ಮತ ಅಂತ ಕಾಣುವುದಿಲ್ಲ. ಒಂದು ಹಿಮ್ಮೇಳವಾದಕರ ಗುರುವನ್ನು ಸನ್ಮಾನಿಸ್ತಾ ಹಿಮ್ಮೇಳವಾದಕರೆಲ್ಲ ಸೇರಿದ ಸಭೆ ಆದ್ದರಿಂದ ಒಂದು ವಿವೇಚನೆಗೆ ವಿಷಯ ಆಗಲಿ ಒಂದು ಪೂರ್ವಪಕ್ಷವಾಗಿ ಮಂಡಿಸಿದ್ದು ಅಂತ ತಿಳಿದ್ರೆ ಸಾಕು. ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ. ಇದೊಂದು ಯೋಚನೆಗೆ ಚಾಲನೆ ಕೊಡಲಿಲ್ಲ. ಎಲ್ಲಿಯೂ ಚೆಂಡೆಯನ್ನು ಕೆಳಗಿಡಬೇಕು ಅಂತ ನನಗೆ ಕಾಣುವುದಿಲ್ಲ. ಬಳಕೆಯಲ್ಲಿ ಮಿತಿ, ಪರಿಮಿತಿ, ನಾದ, ಆ ನಾದದ ಪ್ರಮಾಣ, ಅದರ ಗಾಂಭೀರ್ಯ, ಅದರ ಮಾರ್ಧವತೆ, ಇದರ ಕುರಿತಾಗಿ ಇದನ್ನು ಯಾಕೆ ಹೇಳಬಹುದು ಅಂದರೆ ಯಾವ ರಂಗದಲ್ಲ, ನಾನು ಅದನ್ನು ಪ್ರಬಲ ಸಮರ್ಥನೆಯಾಗಿ ಈ ಸನ್ನಿವೇಶದಲ್ಲಿ ಹೇಳಲಿಕ್ಕೆ ಕಾರಣ, ಪದ್ಯಾಣ ಶಂಕರನ ಚೆಂಡೆ ಹಿಡಿದ ಯಾವ ಭಾಗಕ್ಕಾದರೂ ಇಲ್ಲಿಗೆ ಚೆಂಡೆ ಬೇಡವಾಗಿತ್ತು ಅಂತ ಯಾರಾದರೂ ಒಬ್ಬರು ಹೇಳಿದರೆ ನಾನು ಈ ಮಾತನ್ನು ಹಿಂದೆ ತಗೊಳ್ತೇನೆ. ಅವರು ಚೆಂಡೆ ಹಿಡಿದ ಭಾಗ ಯಾವುದಾದ್ರೂ ಒಂದು ಭಾಗದಲ್ಲಿ ಇಲ್ಲಿಗೆ ಈ ಚೆಂಡೆ ಬೇಡವಾಗಿತ್ತು ಅಂತ ಹೇಳಿ ನಾನು ಕೇಳಿಲ್ಲ. ನನಗಿಂತ ಹೆಚ್ಚು ಅನುಭವದ ರೀತಿ ಯಾರಾದರೂ ಹೇಳಿದವರಿದ್ದರೆ ಈ ಮಾತಿಂದ ತಗೊಳ್ತೇನೆ. ಅದಲ್ಲ, ಅದು ವೇಷಗಳಿಗೆ ಉಂಟು ಈ ಧೋರಣೆಗಳು. ಆ ಪಾತ್ರ ಕುಣಿಯಬಾರದು, ಈ ಪಾತ್ರ ಕುಣಿಯಬಾರದು. ನಮಗೆ ಆ ಸನ್ನಿವೇಶಕ್ಕೆ ಹೇಗೆ ಕುಣಿಯಬೇಕು ಅಂತ ಗೊತ್ತಿಲ್ಲ. ಅದನ್ನು ನಾವು ಒಪ್ಪುವ. ಕರುಣರಸ ಪ್ರಧಾನವಾದ ಅಥವಾ ಪುತ್ರ ಶೋಕದಲ್ಲಿ ವಿಲಪಿಸುವ ತಾಯಿಗೆ ಹೇಗೆ ಕುಣಿಯಬಹುದು, ರಂಗಚಲನೆ ಹೇಗಿರಬೇಕು ನನಗೆ ಗೊತ್ತಿಲ್ಲ. ಅದು ನಾನು ಒಪ್ಪುತ್ತೇನೆ. ಅಲ್ಲಿಗೆ ಕುಣಿಯಲೇಬಾರದು ಅಂತಂದರೆ ಕುಣಿತ ಎಂಬುದು ಡ್ಯಾನ್ಸ್ ಅಂತ ನಾವು ಒಪ್ಪಿದಾಗ ಆಗ್ತದೆ. ಅದು ಯಾವಾಗ ಎಂಥದ್ದು ತುಂಬ ಅತಿರೇಕದ ಅಲ್ಲಿಗೆ ಸಹಜವಾಗಿ ಸಮ್ಮತವಲ್ಲದ ವರ್ತನೆಗೆ ತೋರ್ತದೆ ಅಂದರೆ ಅದನ್ನೊಂದು ಪ್ರತ್ಯೇಕವಾದ ಘಟನೆಯಾಗಿ ನಾವು ಅಂಗೀಕರಿಸಿದ್ದೇವೆ. ಮಾತಿನ ಭಾಷೆಯ ಹಾಗೆ ದೇಹದ ಭಾಷೆ, ರಂಗದ ಭಾಷೆ ಅಂತ ಒಪ್ಪಿಕೊಂಡ್ರೆ ಎಲ್ಲದರಲ್ಲೂ ಮುಪ್ಪುರಿಯಾಗಿ. ಹಾಗಾದರೆ ಮಗ ಸತ್ತ ಕಾಲದಲ್ಲಿ ಪದ್ಯ ಹೇಳಲಿಕ್ಕಿಲ್ಲ. ಈಗ ಪದ್ಯ ಹೇಳುವುದನ್ನು ನಾವು ಹೇಗೆ ತಗೊಳ್ಬೋದು? ಗಂಡ ಸತ್ತಾಗ ಈಗ ಯಾರು ಪದ್ಯ ಹೇಳುವುದಿಲ್ಲಲ್ಲ. ಹಾಗಾದರೆ ಅದೆಲ್ಲವೂ ಅದರ ಅಂಗ ಅಂತ ಅಂಗೀಕರಿಸಿದರೆ ಶಂಕರ ಭಟ್ರನ್ನು ಆದರ್ಶವಾಗಿಟ್ಟುಕೊಂಡು ಚೆಂಡೆಯನ್ನು ಸಮಗ್ರವಾಗಿ ಉಪಯೋಗಿಸಬಹುದಾದ ಬಗೆಯ ಕುರಿತಾಗಿ ಅಭ್ಯಾಸಿ ವಲಯದಲ್ಲಿ, ಚಿಂತಕರ ವಲಯದಲ್ಲಿ ಆ ಚಿಂತನೆಯ ಪ್ರವಾಹ ಮುಂದುವರಿಯಬೇಕು ಅಂತ ಹೇಳ್ತಾ, ನನಗಿಂತ ಚೆನ್ನಾಗಿ ಒಳ್ಳೆಯದು ಮಾತಾಡುವರು ತುಂಬ ಇದ್ದಾರೆ ಶಂಕರನ. ನನ್ನ ಮಿತಿಯಲ್ಲಿ ಇಷ್ಟೇ ಮಾತಾಡಿದ್ದೇನೆ. ಹೆಚ್ಚು ಕಡಿಮೆ ಇದ್ದರೆ ಕ್ಷಮಿಸಬೇಕು, ಆಶೀರ್ವದಿಸಬೇಕು. ಅಭಿನಂದನೆಗಳು, ಅಭಿನಂದನೆಗಳಾದಂತಹ ವಾಸುದೇವ ಅದು ಇವರಿಗೆ ಮರಣಕ್ಕೆ ಹಾಗೂ ಪುಷ್ಪವನ್ನಿತ್ತು ಗುರುಗಳು ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ.